ಶಿಸ್ತಿನ ಪಕ್ಷದಲ್ಲಿ ಅಡ್ಡ ಮತದಾನ ಆಗಿದ್ದು ಬಿಜೆಪಿ ನಾಯಕರನ್ನ ಕಂಗೆಡಿಸಿದೆ. ಅಷ್ಟೇ ಅಲ್ಲ, ವಿಜೇಂದ್ರ ಒಂದು ಮಾತನ್ನು ಹೇಳಿದರು, ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲೇನೇ ಸಭೆ ಮಾಡೋಣ, ಧರ್ಮಸ್ಥಳದಲ್ಲೇ ಸಭೆ ಮಾಡಿ ಇವರು ಆಣೆ ಪ್ರಮಾಣ ಮಾಡಿಬಿಡಲಿ ಅಂತ. ಹೈಕಮಾಂಡ್ ಯಾಕೋ ಒಪ್ಪಲಿಲ್ಲ, ಪ್ರಶ್ನೆ ಬೇರೆ. ಆದರೆ ದೆಹಲಿಯಿಂದ ನೇರವಾಗಿ ವಿಜೇಂದ್ರ ಧರ್ಮಸ್ಥಳಕ್ಕೇ ಬಂದರು. ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನೇರವಾಗಿ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದರಿದ್ದರು, ಶಾಸಕರುಗಳಿದ್ದರು. ಬ್ರಿಜೇಶ್ ಚೌಟಾ, ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ಯಶ್ಪಾಲ್ ಸುವರ್ಣ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅವರು ಸುದ್ದಿಗೋಷ್ಠಿ ಮಾಡಬಹುದು. ವಿಜೇಂದ್ರ ಸುದ್ದಿಗೋಷ್ಠಿನಲ್ಲಿ ಏನು ಹೇಳ್ತಾರೆ ನೋಡಬೇಕು. ನೋಡಿ, ಒಂದು ಪಕ್ಷ ಯಾರ ಮೇಲೆ ನಂಬಿಕೆ ಇಡಬೇಕು? ಶಾಸಕರ ಮೇಲೆ ನಂಬಿಕೆ ಇಡಬೇಕು. ಶಾಸಕರೇ ಕೈ ಕೊಟ್ಬಿಟ್ರೆ ಇದೇನು ಹೊಸದೇನೂ ಅಲ್ಲ. ಇದು ಹಿಂದೆಲ್ಲ ಈ ಕೆಲಸವನ್ನು BJP ಮಾಡಿತ್ತು. ಸೊ ಅದನ್ನೇ ಈಗ ಕಾಂಗ್ರೆಸ್ ಮಾಡಿದೆ. ಧರ್ಮಸ್ಥಳದ ಹೆಸರೆತ್ತು ಬಿಟ್ರೆ ಪ್ರಾಯಶ್ಚಿತ್ತ, ಇದು ನೋಡಿ ಸಂಗತಿ. ಯಾಕಂದ್ರೆ ಹಂಗಾಗಿನೇ ಪ್ರಾಯಶ್ಚಿತ್ತಕ್ಕೋಸ್ಕರನೇ ಮಂಜುನಾಥನ ಬಳಿ ಬಂದ್ರ, ಇದು ಸಂಗತಿ. ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ನೇರವಾಗಿ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಬಂದ್ರ. ಯಾಕಂದರೆ ಆಣೆ ಪ್ರಮಾಣದ ಬಗ್ಗೆ ಮಾತಾಡಿದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಧರ್ಮಸ್ಥಳದ ಬಗ್ಗೆ. ಧರ್ಮಸ್ಥಳದ ಮಹಿಮೆಯೇ ಅಂಥದ್ದು. ಸೊ ಹೀಗಾಗಿನೇ ಹೈಕಮಾಂಡ್ ಯಾವಾಗ ಸೂಚನೆ ಕೊಡ್ತಲ್ಲ ಈ ಆಣೆ ಪ್ರಮಾಣದ ವಿಚಾರವನ್ನು ಕೈಬಿಟ್ಟರು. ಆದರೆ ನೇರವಾಗಿ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಬಂದರು, ಪೂಜೆ ಸಲ್ಲಿಸಿದರು. ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನೋಡಿ, ಧರ್ಮಸ್ಥಳದ ವಿಶೇಷತೆ, ಧರ್ಮಸ್ಥಳದ ಮಹಾನತೆ ಗಹನತೆ ಅಂತಂದರೆ ಅದೇನೇ. ಅದಕ್ಕೆ ನಾವು ಹಿಂದೆ ಈ ಕೆಲವರು ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ಬೇಕಾದವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ರಪ್ಪ, ಆದರೆ ಧರ್ಮಸ್ಥಳ ಅನ್ನುವಂಥ ಒಂದು ಧರ್ಮಕ್ಷೇತ್ರ ಇದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನುವಂಥ ಮಾತನ್ನು ನಾವು ಪದೇ ಹೇಳ್ತಾ ಇದ್ವಿ. ಯಾಕಂದರೆ ಹೆಸರೆತ್ತಾಗೆ ಹೆದರ್ತಾರೆ ನೋಡಿ. ರಾಜಕಾರಣಿಗಳೇ ಯಾವುದಕ್ಕಾದರೂ ಹೆದರಿದನ್ನು ನೀವು ನೋಡಿದ್ದೀವಾ? ಇಲ್ಲ. ಹಿಂದೆ ಜ್ಞಾಪಿಸ್ಕೋಬೇಕು ನಾವು ನೀವು. ಏನಂದರೆ ಈ ಕುಮಾರಸ್ವಾಮಿಯವರ ನಡುವೆ ಮತ್ತು ಶೋಭಾ ಕರಂದ್ಲಾಜೆಯವರ ನಡುವೆ ಜಟಾಪಟಿಗಳಾದಂಥ ಸಂದರ್ಭದಲ್ಲೂ ಕೂಡ ಆಣೆ ಪ್ರಮಾಣದ ಮಾತು ಬಂದಾಗ ಇಬ್ಬರು ಅವ್ರ ಪಾಡಿಗೆ ಅವ್ರು ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದರು. ಶೋಭಾ ಕರಂದ್ಲಾಜೆ ಅವ್ರ ಪಾಡಿಗೆ ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋದರು. ಅಂದರೆ ಇದು ಯಾರು ಬರೋಕ್ಕಾಗಲ್ವಲ್ಲ, ಅವ್ರ ಪ್ರಾಯಶ್ಚಿತ್ತಕ್ಕೋಸ್ಕರನಾದ್ರೂ ಇಲ್ಲಿಗೆ ಬರ್ತಾರೆ ಅಂತ. ಈಗ ಪ್ರಾಯಶ್ಚಿತ್ತಕ್ಕೋಸ್ಕರ ಬಂದಿದ್ದಾರಾ? ಜೊತೆಗೇನು ಅಂತಂದರೆ ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ರಂಗನಾಥ್, ಸದ್ಯಕ್ಕೆ ಏನು ಈ ಎಲ್ಲ ಬೆಳವಣಿಗೆಗಳು ನಡೀತು ಅಂದರೆ ಅಡ್ಡ ಮತದಾನ ಆಯಿತು. ಅಡ್ಡ ಮತದಾನ ಯಾರು ಮಾಡಿದ್ರು ಅನ್ನೋದನ್ನು ಕಂಡುಹಿಡಲಿಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಬಂದು ಆಣೆ ಹಾಕಿ ಅಂತ ಹೇಳಲಾಯಿತು. ಸೊ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು, ಒಂದು ವಾರಗಟ್ಟಲೆ ಚರ್ಚೆ ಆಯಿತು. ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು ಅಂತೇಳಿ, ಮತ್ತು ಪಕ್ಷದಲ್ಲಿ ಅದಕ್ಕೆ ವಿರೋಧ ವ್ಯಕ್ತ ಆಯಿತು. ಅಂದರೆ ಆ ಧಾರ್ಮಿಕ ಕ್ಷೇತ್ರವನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಡಿ ಅಂತ. ಸೊ ಇಲ್ಲಿ ಸಾಕಷ್ಟು ಹೆಸರುಗಳನ್ನು, ಅಂದರೆ ಹೆಸರು ತೆಗಿಲಿಕ್ಕೂ ಕೂಡ ಹಿಂದೆ ಹೆದರ್ತಾ ಇದ್ದರು. ಸೊ ಈಗ ಅದನ್ನು ಯಡಿಯೂರಪ್ಪ ಕುಟುಂಬ ಹಿಂದಿನಿಂದನೂ ಕೂಡ ಪಾಲಿಸ್ಕೊ ಬಂದಿರುವಂಥದ್ದು. ಸೊ ಆಣೆ ಪ್ರಮಾಣ ಅವರಿಗೆ ಹೊಸ್ತಲ್ಲ. ಅಂದರೆ ಆಣೆ ಪ್ರಮಾಣದ ವಿಚಾರವಾಗಿ ಮಾತಾಡಿ ಇಲ್ಲಿಗೆ ಬಂದು ಆ ತಪ್ಪು ಕಾಣಿಕೆ ಒಂದು ಪ್ರಾಯಶ್ಚಿತವನ್ನು ಪಡ್ಕೊಂಡು ಹೋಗುವಂಥದ್ದು ಸೊ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಸೊ ಇಲ್ಲಿ ಕೂಡ ಇವತ್ತು ಅದೇ ರೀತಿ ಆಗಿರೋವಂಥದ್ದು. ಸೊ ನಿನ್ನೆ ಡೆಲ್ಲಿಯಿಂದ ನೇರವಾಗಿ ವಿಜಯೇಂದ್ರ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದು ಇಲ್ಲಿ ಹಾಲ್ಟ್ ಆಗಿದ್ರು. ಇವತ್ತು ಹೋಗಿ ದರ್ಶನವನ್ನು ಪಡೆದಿದ್ದಾರೆ. ಮತ್ತು ಅಲ್ಲಿ ₹1,000 ಕಾಣಿಕೆಯನ್ನು ಹಾಕಿರುವಂಥದ್ದು. ಅಂದರೆ ಇಲ್ಲಿ ಗರ್ಭಗುಡಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಮತ್ತು ಆ ತಪ್ಪು ಕಾಣಿಕೆ ಹಾಕುವಂಥ ಜಾಗದಲ್ಲಿ ಆ ₹1,001 ಹಾಕಿರುವಂಥದ್ದು. ಇಲ್ಲಿ ಅವರು ಕಾಣಿಕೆ ಹಾಕಿದ್ರೆ ಎಲ್ಲ ತಪ್ಪು ಕಾಣಿಕೆ ಹಾಕಿದ್ರೆ ಅನ್ನೋದು ಅವರು ಮನಸ್ಸಿಗೆ ಬಿಟ್ಟಿರುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಏನು ಪ್ರಾರ್ಥನೆ ಮಾಡಿ ಹಾಕಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಲ್ಲಿ ಇಂಥ ಪ್ರಕರಣಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಪ್ರಾಯಶ್ಚಿತ್ತ ರೂಪದಲ್ಲಿ ತಪ್ಪು ಕಾಣಿಕೆ ಹಾಕುವಂಥದ್ದನ್ನು ಹಿಂದೆ ಎಲ್ಲ ನೋಡ್ತಾ ಇದ್ವಿ. ಸೊ ಯಡಿಯೂರಪ್ಪ, ಕುಮಾರಸ್ವಾಮಿ ಇರ್ಬೋದು, ಶೋಭಾ ಕರಂದ್ಲಾಜೆ, ಅದಾದ ಬಳಿಕ ಸಾಕಷ್ಟು ಜನರು ಯಾರ್ಯಾರಿಗೆ ಈ ಒಂದು ರಾಜಕೀಯದಲ್ಲಿ ಆರೋಪಗಳು ಸಾಕಷ್ಟು ಬಂದಿತ್ತು ಅವರೆಲ್ಲರೂ ಕೂಡ ಆಣೆ ಪ್ರಮಾಣ ವಿಚಾರವನ್ನು ಮಾತಾಡಿ ಇಲ್ಲಿಗೆ ಬಂದು ಭೇಟಿ ನೀಡಿ ಹೋಗಿರುವಂತಹ ಇತಿಹಾಸಗಳಿರುವಂಥದ್ದು. ಸೊ ಇಲ್ಲಿ ಸದ್ಯಕ್ಕೆ BJP ಶಾಸಕರು ಎಲ್ಲರೂ ಕೂಡ ಕರೆದಿದ್ದಂಥದ್ದು. ಸೊ ಅದರಿಂದ ಸಾಕಷ್ಟು BJP ಶಾಸಕರಲ್ಲೂ ಕೂಡ ಒಂದು ಭಯ ಮತ್ತು ಇರುಸು ಮುರುಸಿದ ವಾತಾವರಣ ಕೂಡ ಉಂಟಾಗಿತ್ತು. ಸೊ ಅವರೆಲ್ಲರೂ ಕೂಡ ನೆಕ್ಸ್ಟ್ ಟೆಂಪಲ್ ರನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತ ಹೇಳಿದರೆ ಅದರ ಮೊದಲನೇ ಸರದಿ ಇವಾಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರದ್ದಾಗಿದೆ. ಸದ್ಯಕ್ಕೆ ಸ್ಥಳೀಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳಿದ್ದಾರೆ, ಸಂಸದರು
ಸಂಸದರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಸ್ಥಳೀಯ ಮುಖಂಡರುಗಳಿದ್ದಾರೆ. ಸೊ ಅವರೆಲ್ಲರ ಜೊತೆಗೆ ಬಂದು ಇವಾಗ ದೇವರ ದರ್ಶನವನ್ನು ಪಡೆದಿರುವಂಥದ್ದು. ಮತ್ತು ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆನೂ ಕೂಡ ಅಲ್ಲೇ ಮಾತುಕತೆ ಮಾಡಿ ಈಗ ಅವರ ಮನೆಗೆ ತೆರಳಿರುವಂಥದ್ದು. ಮತ್ತು ಅದಾದ ಬಳಿಕ ಈಗ ಆ ಸನ್ನಿಧಿ ಗೆಸ್ಟ್ ಹೌಸ್ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೋದು. ಅಂದರೆ ಏನಕ್ಕೋಸ್ಕರ ಬಂದಿದ್ದು, ಅಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಅವರು ಹೇಳ್ಬೋದು, ಇಲ್ಲ ಹೇಳದೇ ಇರ್ಬೋದು. ಮತ್ತು ಮುಂದೆ ಅಡ್ಡ ಮತದಾನ ಮಾಡಿದಂತಹ ಶಾಸಕರನ್ನ ಕಂಡುಹಿಡಿಯುವ ವಿಚಾರವಾಗಿ ಮತ್ತು ಹೈಕಮಾಂಡ್ ಜೊತೆ ಕೂಡ ನಿನ್ನೆ ಭೇಟಿ ಮಾಡಿ ಮಾತಾಡಿ ಬಂದಿರೋ ವಿಚಾರವಾಗಿ ಕೂಡ ಮಾತಾಡುವಂತಹ ಸಾಧ್ಯತೆಗಳಿದೆ. ಎಸ್, ಕಂಡು ಹಿಡಿಯುವಂಥ ಬಗೆ ಹೇಗೆ? ಮನೆಯಲ್ಲಿದ್ದಂಥ ಕಳ್ಳರೆ ಮನೆಯಲ್ಲಿದ್ದಂಥವರೇ ಕಳ್ಳತನ ಮಾಡಿಬಿಟ್ರೆ ಕಂಡು ಹಿಡಿಯೋದು ಹೆಂಗೆ? ಹಿಂಗೇನೆ ಪಕ್ಷದಲ್ಲಿರುವಂಥವ್ರೆ ಅಡ್ಡ ಮತದಾನ ಮಾಡಿದ್ರೆ ಅದು ರಹಸ್ಯ ಮತದಾನ, ಗುಪ್ತ ಮತದಾನ, ಕಂಡು ಹಿಡಿಯೋದು ಹೆಂಗೆ? ಇದು ಸಂಗತಿ.